ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಲೇಟ್ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.57% ಅಥವಾ 280 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಫ್ಲಾಟ್ ಇದೆ, ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಹಾಗೆ ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, 9 ಪಾಯಿಂಟ್ಸ್ ಅಥವಾ 0.03% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ. ಜೊತೆಗೆ ವಾಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಾಸ್ಟಾಕ್ ಅಲ್ಲಿ. ನಿನ್ನೆ ಒಂದು ಬಿಗ್ ಅಪ್ಡೇಟ್ ಬರಬೇಕಿತ್ತು ಅಮೆರಿಕನ್ ಮಾರ್ಕೆಟ್ ಅಲ್ಲಿ, ಆ ಅಪ್ಡೇಟ್ ಬಂದಿದೆ, ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಿನ್ನೆ FIS DIS ಆಕ್ಟಿವಿಟಿ ನೋಡಿದರೆ 2468 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. 2262 ಕೋಟಿ ನೆಟ್ ಬೈಯಿಂಗ್ ನ DIS ಮಾಡಿದ್ದಾರೆ. FIS ಇಂದ ಸೆಲ್ಲಿಂಗ್ ಮುಂದುವರೆದಿದೆ. ಈ ಮಂತ್ ಅಲ್ಲಿ ನೋಡಬಹುದು 62,000 ಕೋಟಿ ಸೆಲ್ಲಿಂಗ್ ಅನ್ನ ಇಲ್ಲಿವರೆಗೂ ಮಾಡಿದ್ದಾರೆ. ನೋಡೋಣ ಇವತ್ತು ಲಾಸ್ಟ್ ಟ್ರೇಡಿಂಗ್ ಸೆಷನ್ ಏಪ್ರಿಲ್ದು ಯಾವ ರೀತಿ ಇರುತ್ತೆ ಅವರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಇನ್ನು ನಿನ್ನೆ ಅಮೆರಿಕದಿಂದ ಒಂದು ಬ್ರೇಕಿಂಗ್ ಸುದ್ದಿ ಬರಬೇಕಿತ್ತು, ಅದು ಫೆಡರಲ್ ರಿಸರ್ವ್ ಇಂದ FOMC ಮೀಟಿಂಗ್ ಇತ್ತು. FOMC ಮೀಟಿಂಗ್ ಔಟ್ಕಮ್ ಬಂದಿದೆ, ನೋಡಬಹುದು. US Fed holds interest rates unchanged 3.5 to 3.75% in rare 8-4 split. ಅಂದ್ರೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆಗಳಾಗಿಲ್ಲ. 3.5 to 3.75 ಏನಿತ್ತು ಅದನ್ನೇ ಮುಂದುವರಿಸಿದ್ದಾರೆ. ಬಟ್ ಇಲ್ಲಿ ವೋಟಿಂಗ್ ಏನಿದೆ ಅದರಲ್ಲಿ ಸ್ಪ್ಲಿಟ್ ಕಂಡು ಬಂದಿದೆ. ಅಂದ್ರೆ ಔಟ್ ಆಫ್ 12 ಮೆಂಬರ್ಸ್ 8 ಮೆಂಬರ್ಸ್ ರೇಟ್ ಅನ್ನ ಚೇಂಜ್ ಮಾಡದೇ ಇರೋದಕ್ಕೆ ವೋಟ್ ಮಾಡಿದ್ರೆ 4 ಮೆಂಬರ್ಸ್ ರೇಟ್ ಚೇಂಜ್ ಮಾಡಕ್ಕೆ ವೋಟ್ ಮಾಡಿದ್ದಾರೆ. ಅದರಲ್ಲೂ ಇಂತಹ ಕಂಡೀಷನ್ ಅಲ್ಲಿ. ಜೊತೆಗೆ ಜೆರೋಮ್ ಪವಲ್ ಅವರ ಲಾಸ್ಟ್ ಮೀಟಿಂಗ್ ಇದು, ಇವರ ಟರ್ಮ್ ಮುಗಿತಾ ಇದೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಬೇರೆಯವರು ಇರ್ತಾರೆ. ಈಗಾಗಲೇ ವಾಲ್ಶ್ ಅವ್ರನ್ನ ಎಲೆಕ್ಟ್ ಮಾಡಿ ಆಗಿದೆ ಫೆಡ್ ಚೇರ್ಮನ್ ಆಗಿ. ನೆಕ್ಸ್ಟ್ ಮೀಟಿಂಗ್ ಅವ್ರು ಮಾಡ್ತಾರೆ. ಇದು ಇವರ ಫೈನಲ್ ಮೀಟಿಂಗ್. ಇದರಲ್ಲಿ 8 ಜನ ರೇಟ್ ಕಟ್ ಮಾಡಬಾರದು ಅಂತ ವೋಟ್ ಮಾಡಿದ್ರೆ 4 ಜನ ರೇಟ್ ಕಟ್ ಮಾಡಬೇಕು ಅಂತ ವೋಟ್ ಮಾಡಿದ್ದಾರೆ ಈ ಮೀಟಿಂಗ್ ಅಲ್ಲಿ. ಜೊತೆಗೆ ಇನ್ಫ್ಲೇಷನ್ ಬಗ್ಗೆ ಕನ್ಸರ್ನ್ ಅನ್ನ ವ್ಯಕ್ತಪಡಿಸಿದ್ದಾರೆ. ನೋಡಬಹುದು, ಫ್ಲಾಗ್ಸ್ ಎಲಿವೇಟೆಡ್ ಇನ್ಫ್ಲೇಷನ್ ಅಮಿಡ್ ಆಯಿಲ್ ಸರ್ಜ್. ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ಕಾರಣಕ್ಕೆ ಆಯಿಲ್ ನ ರ್ಯಾಲಿ ಏನಿದೆ ಇದು ಇನ್ಫ್ಲೇಷನ್ ಜಾಸ್ತಿ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡಬಹುದು, US Iran conflict contributing to a high level of uncertainty around the economic outlook. ಎಕನಾಮಿಕ್ ಔಟ್ಲುಕ್ ಮೇಲೆ ಹೈ ಲೆವೆಲ್ ಅನ್ಸರ್ಟನಿಟಿಯನ್ನ ಕ್ರಿಯೇಟ್ ಮಾಡ್ತಿದೆ ಅಮೆರಿಕ ಹಾಗೂ ಇರಾನ್ ಕಾನ್ಫ್ಲಿಕ್ಟ್ ಅಂತ ಹೇಳಿದೆ. ಇನ್ನು ಜಾಬ್ ಗೇನ್ಸ್ ಬಗ್ಗೆ ನೋಡಬಹುದು, ಜಾಬ್ ಗೇನ್ಸ್ ಹ್ಯಾವ್ ರಿಮೈನ್ ಮೋಡೆಸ್ಟ್ ಆನ್ ಅವರೇಜ್. ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಜಾಬ್ ಗೇನ್ಸ್ ಆಗ್ತಾ ಇಲ್ಲ, ಮೋಡೆಸ್ಟ್ ಇದೆ. ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹ್ಯಾಸ್ ಬೀನ್ ಲಾರ್ಜ್ಲಿ ಅನ್ಚೇಂಜ್ಡ್. ಅಂದ್ರೆ ಇಲ್ಲಿ ಏನು ಅಂತ ದೊಡ್ಡ ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಮಿಕ್ಸ್ಡ್ ಎಕನಾಮಿಕ್ ಬ್ಯಾಕ್ ಡ್ರಾಪ್ ಅನ್ನು ಮೆನ್ಷನ್ ಮಾಡಿದೆ. ಪ್ರೈಸ್ ಪ್ರೆಷರ್ಸ್ ಅಂತೂ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ತನ್ನ ಗೈಡೆನ್ಸ್ ಏನಿತ್ತು ಅದನ್ನ ರಿಟೈನ್ ಮಾಡ್ಕೊಂಡಿದೆ. ಅಂದ್ರೆ ಕೇರ್ಫುಲಿ ಅಸೆಸ್ ಇನ್ಕಮಿಂಗ್ ಡೇಟಾ, ದ ಇವಾಲ್ವಿಂಗ್ ಔಟ್ಲುಕ್ ಅಂಡ್ ಬ್ಯಾಲೆನ್ಸ್ ಆಫ್ ರಿಸ್ಕ್. ಬರುವಂತಹ ಡೇಟಾ ಹಾಗೂ ಔಟ್ಲುಕ್ ನೋಡಿ ಬದಲಾವಣೆಗಳನ್ನ ಅಥವಾ ಅಡ್ಜಸ್ಟ್ಮೆಂಟ್ಸ್ ಅನ್ನ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಹಲವು ಎಕನಾಮಿಕ್ಸ್ ಹೇಳ್ತಿರೋದೇನಂತಂದ್ರೆ ನೆಕ್ಸ್ಟ್ ಫ್ಯೂ ಮಂತ್ಸ್ ಯಾವುದೇ ರೀತಿ ರೇಟ್ ಅಲ್ಲಿ ಬದಲಾವಣೆ ಆಗೋದಿಲ್ಲ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ನ ಕೊಡ್ತಿದ್ದಾರೆ. ಫ್ಯೂಚರ್ಸ್ ಪೋಲ್ಸ್ ಕೂಡ ಅದನ್ನ ಹೇಳ್ತಿದೆ. ಜೊತೆಗೆ ಇಂಡಿಕೇಟಿಂಗ್ ದಟ್ ರೇಟ್ ಕಟ್ಸ್ ಮೇ ನಾಟ್ ಮೆಟೀರಿಯಲೈಸ್ ಅಂಟಿಲ್ ಲೇಟರ್ ಇನ್ ದ ಇಯರ್. ರೇಟ್ ಕಟ್ ಆದ್ರೂ ಕೂಡ ಮಾರ್ಕೆಟ್ ಅಲ್ಲಿ ಅಂತ ಒಳ್ಳೆ ರಿಯಾಕ್ಷನ್ ಬರದೇ ಇರಬಹುದು, ಯಾಕಂದ್ರೆ ಸಾಕಷ್ಟು ಅನ್ಸರ್ಟನಿಟೀಸ್ ಇರೋದ್ರಿಂದ ಇನ್ಫ್ಲೇಷನ್ ಅಬೌವ್ ಕಂಫರ್ಟ್ ಲೆವೆಲ್ ಅಲ್ಲಿ ಇರಬಹುದು ಅಂತ ಹೇಳ್ತಿದೆ. ಓವರ್ ಆಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಬರ್ಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಏನು ಅಂತಂದ್ರೆ 4 ಜನ ರೇಟ್ ಕಟ್ ಪರವಾಗಿ ವೋಟ್ ಹಾಕಿರೋದು, ಅಥವಾ ರೇಟ್ ಕಟ್ ಆಗ್ಬಾರ್ದು ರೇಟ್ ಜಾಸ್ತಿ ಆಗ್ಬೇಕು ಅಂತಾನು ಕೂಡ ಹಾಕಿರ್ಬೋದು, ಏನೋ ಗೊತ್ತಿಲ್ಲ. ಮೇ ಬಿ ಮಿನಿಟ್ಸ್ ಆಫ್ ಮೀಟಿಂಗ್ಸ್ ರಿಲೀಸ್ ಆದಾಗ ಗೊತ್ತಾಗುತ್ತೆ. ರೇಟ್ ಹೈಕ್ ಮಾಡ್ಬೇಕು ಅಂತ ಹಾಕಿರ್ಬೋದು. ಇದೊಂದೇ ಅನ್ಎಕ್ಸ್ಪೆಕ್ಟೆಡ್ ನಿನ್ನೆ ಬಂದಿರುವಂತದ್ದು. ಇನ್ನು ನಮ್ಮ ಟ್ರಂಪ್ ಇರಾನ್ ಬಗ್ಗೆ ಕೆಲವೊಂದು ಅಪ್ಡೇಟ್ ಗಳನ್ನ ಕೊಟ್ಟಿದ್ದಾರೆ ನೋಡಬಹುದು. ಡೊನಾಲ್ಡ್ ಟ್ರಂಪ್ ರಿಜೆಕ್ಟ್ಸ್ ಇರಾನ್ಸ್ ಪ್ರಪೋಸಲ್ ಟು ರಿಓಪನ್ ಸ್ಟೇಟ್ ಆಫ್ ಹಾರ್ಮುಜ್, says blockade won't end without nuclear deal. ರಿಪೋರ್ಟ್ ಮೂಲಕ ಬರ್ತಿರುವಂತದ್ದು, ನ್ಯೂಕ್ಲಿಯರ್ ಡೀಲ್ ಆಗೋವರೆಗೂ ಬ್ಲಾಕೇಡ್ ಅನ್ನ ನಾವು ತೆಗೆಯೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಇರಾನ್ ನ 3 ಪಾಯಿಂಟ್ಸ್ ಪ್ರಪೋಸಲ್ ಏನಿತ್ತು ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದೆ ಈ ರಿಪೋರ್ಟ್. ಜೊತೆಗೆ ಈ ಸುದ್ದಿ ಬಂದ ಮೇಲೆ ಇರಾನ್ ಕೂಡ ರೆಸ್ಪಾಂಡ್ ಮಾಡಿದೆ. ನೋಡಬಹುದು, ಇರಾನ್ ವಾನ್ಸ್ ಆಫ್ ಅನ್ಪ್ರೆಸಿಡೆಂಟೆಡ್ ಮಿಲಿಟರಿ ಆಕ್ಷನ್ ಆಸ್ ಟ್ರಂಪ್ ಪ್ಲಾನ್ಸ್ ಎಕ್ಸ್ಟೆಂಡೆಡ್ ಬ್ಲಾಕೇಡ್ ಆಫ್ ಇರಾನ್, ಪೇಷನ್ಸ್ ಆಸ್ ಲಿಮಿಟ್ಸ್. ಪೇಷನ್ಸ್ ಗೆ ಒಂದು ಲಿಮಿಟ್ ಇದೆ, ಅದನ್ನ ಕ್ರಾಸ್ ಮಾಡಿದ್ರೆ ನಾವು ಮಿಲಿಟರಿ ಆಕ್ಷನ್ ರಿಸ್ಟಾರ್ಟ್ ಮಾಡಬೇಕಾಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನ ಇರಾನ್ ಕೊಟ್ಟಿದೆ. ಅಂದ್ರೆ ಇದರಿಂದ ಯುದ್ಧದ ಸನ್ನಿವೇಶ ಮತ್ತೆ ಕ್ರಿಯೇಟ್ ಆಗ್ತಾ ಇದೆ. ನನಗೆ ಯಾಕೋ ಇದು ಮುಗಿಯದ ಕತೆ ಅನ್ನಿಸ್ತಿದೆ. ಅಮೆರಿಕ ಹೇಳಿದಕ್ಕೆ ಇರಾನ್ ಒಪ್ಪಲ್ಲ, ಇರಾನ್ ಹೇಳಿದಕ್ಕೆ ಅಮೆರಿಕ ಒಪ್ಪಲ್ಲ. ಹಾಗಾಗಿ ಯಾವಾಗ ಬೇಕಾದ್ರೂ ಯುದ್ಧ ಶುರುವಾದ್ರೂ ಆಗ್ಬೋದು. ಬಟ್ ನೋಡೋಣ ಅದ್ರ ಮಧ್ಯೆ ಏನಾದ್ರೂ ಒಳ್ಳೆ ಡೆವಲಪ್ಮೆಂಟ್ಸ್ ಆಗಿ ಈ ಯುದ್ಧಕ್ಕೆ ಕೊನೆ ಸಿಗುತ್ತಾ ಅಂತ.
ಇನ್ನು ಪುಟಿನ್ ಅವರು ಡೊನಾಲ್ಡ್ ಟ್ರಂಪ್ ಜೊತೆ ಸುಮಾರು 90 ನಿಮಿಷಗಳ ಕಾಲ ಫೋನ್ ಅಲ್ಲಿ ಮಾತಾಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ವೆಸ್ಟ್ ಏಷ್ಯಾ ಹಾಗೂ ಯುಕ್ರೇನ್ ವಾರ್ ನ ಬಗ್ಗೆ ಇವರು ಡಿಸ್ಕಸ್ ಮಾಡಿದ್ದಾರೆ ಅಂತ. ಈಗ ರಷ್ಯಾ ಕೂಡ ಯೋಚನೆ ಮಾಡ್ತಾ ಇದೆ ಇರಾನ್ಗೆ ಸಪೋರ್ಟ್ ಮಾಡ್ಲಿಕ್ಕೆ. ಹಾಗಾಗಿ ಈ ಮಾತುಕತೆಗಳು ಬಹಳ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ನಿನ್ನೆ ಒಂದಷ್ಟು ರ್ಯಾಲಿ ಇತ್ತು. ಇವತ್ತು ಕೂಡ ನೋಡಬಹುದು ಮೋರ್ ದನ್ 1.5% ಪಾಸಿಟಿವ್ ಅಲ್ಲಿ ಬ್ರೆಂಟ್ ಟ್ರೇಡ್ ಆಗ್ತಿದೆ. 120 ಅನ್ನ ಟಚ್ ಮಾಡಬಿಟ್ಟಿದೆ. WTI ಕೂಡ $107 ಅಲ್ಲಿ ಟ್ರೇಡ್ ಆಗ್ತಿದೆ. ಇದು ಖಂಡಿತ ಮಾರ್ಕೆಟ್ ಗೆ ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ವೇ ಅಲ್ಲ. ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದು ಬ್ರೆಂಟ್ ಅಲ್ಲಿ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ವೇದಾಂತ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಪ್ರೈಸ್ ಅಡ್ಜಸ್ಟ್ ಆಗುತ್ತೆ, ಯಾಕಂದ್ರೆ ಕಂಪನಿ 5 ಬೇರೆ ಬೇರೆ ಕಂಪನಿಗಳನ್ನಾಗಿ ಮಾಡುವಂತ ನಿರ್ಧಾರವನ್ನ ಹಿಂದೆ ತಗೊಂಡಿತ್ತು. ಅದಕ್ಕೆ ರೆಕಾರ್ಡ್ ಡೇಟ್ ಬಂತು ಮೇ 1 ಆಗಿರುತ್ತೆ, ಅಂದ್ರೆ ನಾಳೆ ಆಗಿರುತ್ತೆ. ಬಟ್ ಒಂದಿನ ಮುಂಚೆ ಎಕ್ಸ್ ಡೇಟ್ ಆಗಿರುತ್ತೆ. ಸೊ ಇವತ್ತು ಪ್ರೈಸ್ ಡಿಸ್ಕವರಿ ಆಗುತ್ತೆ. ಹಾಗಾಗಿ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಅಂತ. ಇನ್ನು ಬ್ರಿಗೇಡ್ ಎಂಟರ್ಪ್ರೈಸಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಬೈನ್ ಕ್ಯಾಪಿಟಲ್ ಜೊತೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ. 2 ಮಿಲಿಯನ್ ಸ್ಕ್ವೇರ್ ಫೀಟ್ ಪ್ರೀಮಿಯಂ ಮಿಕ್ಸ್ಡ್ ಯೂಸ್ ಪ್ರಾಜೆಕ್ಟ್ ಅನ್ನ ವೈಟ್ ಫೀಲ್ಡ್ ಅಲ್ಲಿ ಬಿಲ್ಡ್ ಮಾಡ್ಲಿಕ್ಕೆ. ಜೊತೆಗೆ ಇದು 50-50 ಜಾಯಿಂಟ್ ವೆಂಚರ್ ಆಗಿರುತ್ತೆ. 11 ಎಕರೆ ಪ್ರಾಜೆಕ್ಟ್ ಆಗಿ ಸುಮಾರು 2200 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಾಗ್ತಿದೆ ಇದರಲ್ಲಿ. ಈ ಒಂದು ಸದ್ಯ ಕಾರಣಕ್ಕೆ ಬ್ರಿಗೇಡ್ ಎಂಟರ್ಪ್ರೈಸಸ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಅಂತ. ಇನ್ನು ಪುರವಂಕರ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿ 144 ಕೋಟಿ LOA ಪಡ್ಕೊಂಡಿದೆ, ಅಂದ್ರೆ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್. ಅಂದ್ರೆ 144 ಕೋಟಿ ಕಂಪನಿಗೆ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಪುರವಂಕರ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ಇವತ್ತು ರಿಯಾಕ್ಷನ್ ಅಂತ. ಇನ್ನು ಇಂಡಿಯನ್ ಯೂಮ್ ಪೈಪ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು ಕಂಪನಿಗೆ 458 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಈ ಸುದ್ದಿಗೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಸಿಂಜಿನ್ ಇಂಟರ್ನ್ಯಾಷನಲ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕ್ವಾರ್ಟರ್ಲಿ ನೋಡಬಹುದು ಅಪ್ ಆಗಿದೆ ಸ್ವಲ್ಪ ಮಟ್ಟಿಗೆ. ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ 2%. ಇನ್ನು ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ, ಇಯರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ, ಇಯರ್ಲಿ 21% ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ, ಯಾಕಂದ್ರೆ ಲಾಸ್ ಇದೆ ಕಂಪನಿಯಲ್ಲಿ, ಬಟ್ ಲಾಸ್ ಕಡಿಮೆ ಆಗಿದೆ. ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬಜಾಜ್ ಫೈನಾನ್ಸ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಚೆನ್ನಾಗಿದೆ, ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪನಿಯ NPA ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ AUM ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾವ ರೀತಿ ಬೆಳೆದಿದೆ ಅಂತ ಅದನ್ನ ಚೆಕ್ ಮಾಡ್ಕೊಳ್ಬಹುದು. ಸೇಲ್ಸ್, ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ನೋಡಿದ್ರೆ 3 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಫೋರ್ಸ್ ಮೋಟಾರ್ಸ್ ಅಲ್ಲೂ ಕೂಡ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪನಿಯ ಸೇಲ್ಸ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ, ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಹಿಂದಿನ ವರ್ಷ 395 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಇತ್ತು. ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ ರೈಸ್ ಆಗಿತ್ತು. ಎಕ್ಸೆಪ್ಷನಲ್ ಐಟಮ್ಸ್ ನ ತೆಗೆದ್ರೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ 57% ಇಯರ್ ಆನ್ ಇಯರ್. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇದಕ್ಕೆ ಅಂತ. ನಂತರ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ನವೀನ್ ಫ್ಲೋರಿನ್ ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಂತರ ಸ್ಕಾಫ್ಲರ್ ಇಂಡಿಯಾ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 19% ಅಪ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಓವರ್ ಆಲ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ಕ್ವಾರ್ಟರ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಕಾಫ್ಲರ್ ಇಂಡಿಯಾದಲ್ಲಿ. ನಂತರ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ Q4 ಅಲ್ಲಿ. ನಂತರ ಆನಂದ್ ರತಿ ವೆಲ್ತ್ ಕ್ವಾರ್ಟರ್ಲಿ ಫ್ಲಾಟ್ ಅಥವಾ ಸ್ಲೈಟ್ಲಿ ಡೌನ್ ಇದೆ, ಇಯರ್ಲಿ 30% ಅಪ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡೌನ್ ಇದೆ, ನೆಟ್ ಪ್ರಾಫಿಟ್ ಅಲ್ಲಿ 2 ಕಡೆ ಅಪ್ ಇದೆ. ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ, ಅಂದ್ರೆ ಕೆಲವು ಕಡೆ ಪಾಸಿಟಿವ್ ಕೆಲವು ಕಡೆ ನೆಗೆಟಿವ್, ಈ ರೀತಿ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನ ಆನಂದ್ ರತಿ ವೆಲ್ತ್ ರಿಪೋರ್ಟ್ ಮಾಡಿದೆ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ. ನಂತರ ಅದಾನಿ ಪವರ್ ಅಲ್ಲಿ ಇಯರ್ ಆನ್ ಇಯರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲಿ ಕೂಡ ಇಯರ್ ಆನ್ ಇಯರ್ ಫ್ಲಾಟ್ ಇದೆ ಅಥವಾ 2% ಡೌನ್ ಇದೆ. ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ, ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ IIFL ಫೈನಾನ್ಸ್ ಇಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ. ಎಬಿಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ IIFL ಫೈನಾನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ Q4 ಅಲ್ಲಿ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು ವೇದಾಂತದ ನಂಬರ್ಸ್ ಕೂಡ ನೋಡಬಹುದು ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲಿ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಮಾಸ್ ಫೈನಾನ್ಷಿಯಲ್ ಸರ್ವಿಸಸ್ ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಬಹೇತಿ ರಿಸೈಕ್ಲಿಂಗ್ ಸೇಲ್ಸ್ ಅಲ್ಲಿ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ.
ನಂತರ ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ, ಇಯರ್ಲಿ 18% ಅಪ್ ಆಗಿದೆ. ಸೇಲ್ಸ್ ಅಲ್ಲಿ, ಎಬಿಟ್ ಅಲ್ಲಿ, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನಂತರ ಫೆಡ್ ಬ್ಯಾಂಕ್ ಇಲ್ಲೂ ಕೂಡ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಕ್ವಾರ್ಟರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲಿ ಇಲ್ಲೂ ಕೂಡ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ, ಜಸ್ಟ್ 2%. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇದೊಂದು ಬ್ಯಾಂಕ್ ಆಗಿರೋದ್ರಿಂದ ಪ್ರೊವಿಷನಿಂಗ್ ಹಾಗೂ NPS ಅನ್ನ ಚೆಕ್ ಮಾಡ್ಕೊಳ್ಳಿ. ನಂತರ ಗ್ರಾನ್ಯುಯಲ್ಸ್ ಇಂಡಿಯಾ, ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ ಹಾಗೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ ಸ್ಟರ್ಲೈಟ್ ಟೆಕ್, ಇಲ್ಲಿ ಕೂಡ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಕಳೆದ ಸಲ ಲಾಸ್ ಅಲ್ಲಿತ್ತು ಕಂಪನಿ, ಈ ಸಲ 59 ಕೋಟಿ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿದೆ. ನಂತರ MV ಫೋಟೋವೋಲ್ಟಾಯಿಕ್, ಇಲ್ಲಿ ಕೂಡ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು RPG ಲೈಫ್ ಸೈನ್ಸ್, ಇಲ್ಲಿ ಕೂಡ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ, ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಅಪ್ ಆಗಿದೆ. ಬಟ್ ಹಿಂದಿನ ಸಲ 110 ಕೋಟಿ ಪ್ಲಸ್ ಆಗಿತ್ತು ಎಕ್ಸೆಪ್ಷನಲ್ ಐಟಮ್ಸ್, ಹಾಗಾಗಿ ಪ್ರಾಫಿಟ್ ಇದೆ. ಇಲ್ಲ ಅಂದಿದ್ರೆ ಬರೀ 7 ಕೋಟಿ ಇರ್ತಾ ಇತ್ತು. ಅದಕ್ಕೆ ಕಂಪೇರ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ನಂತರ ಕೆಫಿನ್ ಟೆಕ್ನಾಲಜಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 23% ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಸಲ 4 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ, ಹಾಗಾಗಿ ಡೌನ್ ಆಗಿದೆ. ಇಲ್ಲಾಂದ್ರೆ ಇಯರ್ಲಿ ಫ್ಲಾಟ್ ಇರ್ತಾ ಇತ್ತು. ನಂತರ ವಾರಿ ಎನರ್ಜೀಸ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ. ಹಾಗೆ ಎಬಿಟ್ ಅಲ್ಲಿ ಕೂಡ ಇಯರ್ಲಿ ತುಂಬಾ ಚೆನ್ನಾಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ನಂಬರ್ಸ್ಗೆ ಅಂತ. ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ 5 ಪೈಸಾ ರಿಸಲ್ಟ್ ಇದೆ, ACC ಇದೆ, ಅಕ್ಯುಟಾಸ್ ಇದೆ, ಅದಾನಿ ಪೋರ್ಟ್ಸ್, ಎಸ್30M, ಬಜಾಜ್ ಫಿನ್ಸರ್, ಸೆಂಟ್ರಲ್ ಬ್ಯಾಂಕ್, ಚೋಳಾಫಿನ್, EKI ಎನರ್ಜಿ ಇದೆ, ಇಸಾಬ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಎವರಿಡಿ. ಹೀಗೆ ದೊಡ್ಡ ಲಿಸ್ಟ್ ಇದೆ. ಆಲ್ಮೋಸ್ಟ್ ಇವತ್ತು ಮೋರ್ ದನ್ 100 ಕಂಪನೀಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾವೆ. ಇವುಗಳನ್ನ ವಾಚ್ ಮಾಡಬಹುದು. ಡ್ಯೂರಿಂಗ್ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಬಂದೇ ಬರುತ್ತೆ. ಹಾಗಾಗಿ ಎಲ್ಲ ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು. ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಲಾರಸ್ ಲ್ಯಾಬ್ಸ್ ಇದೆ, ಮಸ್ಗೌ ಡಾಕ್ ಇದೆ. ನಿನ್ನೆ ಮಸ್ಗೌ ಡಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು, ಕಾರಣ JRSC ನಂಬರ್ ಚೆನ್ನಾಗಿತ್ತು. ಹಾಗಾಗಿ KSP ಇದೆ, ಐಡಿಯಾ ಫೋರ್ಜ್ ಇದೆ, ಇಂಡಿಯಾ ಮಾರ್ಟ್, ಕಜಾರಿಯಾ ಸೆರಾಮಿಕ್ಸ್ ಇದೆ, ಗೋದ್ರೇಜ್ ಆಗ್ರೋ ಇದೆ, HFCL, ಹಿಂದೂಸ್ತಾನ್ ಯೂನಿಲಿವರ್ ಇದೆ. ಈ ಎಲ್ಲ ಕಂಪನೀಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಸದ್ಯದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ, 89 ಪಾಯಿಂಟ್ಸ್ ಅಥವಾ 0.37% ಡೌನ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಿದೆ. ಈಗ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಕ್ಕೈ ನೆಗೆಟಿವ್ ಇದೆ, ಸ್ಟ್ರೈಟ್ ಟೈಮ್ಸ್ ಪಾಸಿಟಿವ್ ಇದೆ, ಹ್ಯಾಂಗ್ಸೆಂಗ್ ಕೂಡ ನೆಗೆಟಿವ್ ಇದೆ, ತೈವಾನ್ ವೇಟೆಡ್ ಪಾಸಿಟಿವ್ ಇದೆ, ಕೋಸ್ಪಿ ನೆಗೆಟಿವ್ ಇದೆ, ಶಾಂಘೈ ಕಾಂಪೋಸಿಟ್ ಪಾಸಿಟಿವ್ ಇದೆ. ಜಕಾರ್ತಾ ಕಾಂಪೋಸಿಟ್ ನಿನ್ನೆ ಪರ್ಫಾರ್ಮೆನ್ಸ್ ಇದು, ಇವತ್ತಿನ ಓಪನ್ ಆಗಿಲ್ಲ. ಮಿಕ್ಸ್ಡ್ ಇದೆ, ಕೆಲವು ಮಾರ್ಕೆಟ್ ಗಳು ಪಾಸಿಟಿವ್ ಇದ್ರೆ ಕೆಲವು ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ನಮ್ಮ ಗಿಫ್ಟ್ ನಿಫ್ಟಿ ಕೂಡ ನೆಗೆಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ, ಅಂದ್ರೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗೋ ಲಕ್ಷಣ ಆಸ್ ಆಫ್ ನಾವು ಕಾಣ್ತಾ ಇದೆ ಸ್ವಲ್ಪ ಮಟ್ಟಿಗೆ. ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ, 33 ಪಾಯಿಂಟ್ಸ್ ಅಥವಾ 0.27% ಡೌನ್ ಅಲ್ಲಿ ಡೌ ಜೋನ್ಸ್ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಇಲ್ಲಿ ಏನೋ ಬದಲಾವಣೆ ಆಗಿದೆ, ಯಾಕಂದ್ರೆ ನಾವು ಅಲ್ಲಿ ಆಯಿಲ್ ಪ್ರೈಸ್ ಅನ್ನ ನೋಡಿದ್ರೆ 120 ಇದೆ, ಇಲ್ಲಿ 110 ಕಾಣ್ತಾ ಇದೆ. ನೋಡಬಹುದು ಇಲ್ಲಿ $120 ಇದೆ, 1.67% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಮನಿ ಕಂಟ್ರೋಲ್ ಅಲ್ಲಿ ಸ್ವಲ್ಪ ಗ್ಲಿಚಸ್ ಆಗಿರೋ ಚಾನ್ಸಸ್ ಇದೆ ಸದ್ಯದ ಮಟ್ಟಿಗೆ. ಇನ್ನು ಗೋಲ್ಡ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. USD INR ನಿನ್ನೆ ಕೂಡ INR ವೀಕ್ ಆಗಿದೆ, 0.31%. ಇದು ಕೂಡ ಒಂದು ಕನ್ಸರ್ನಿಂಗ್ ಫ್ಯಾಕ್ಟರ್ ಮಾರ್ಕೆಟ್ ಗೆ. ಸೊ ಸದ್ಯದ ಮಟ್ಟಿಗೆ ನೆಗೆಟಿವ್ ಇಂಡಿಕೇಶನ್ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಹೊಂದಿರುತ್ತೆ, ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಬಟ್ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಹುಡುಕ್ಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಹೀಗೆ 10 ಹಲವು ವಿಷಯವನ್ನು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.